ತುಂಬಾ ಇತ್ತು. ಎಲ್ಲಿ ಜನ ತಪ್ಪಾಗ್ತಾರೆ ಅಥವಾ ಜನಕ್ಕೆ ಏನು ಅಭಿಪ್ರಾಯ ಬರುತ್ತೆ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡು ಬಟ್ ಸೆಕೆಂಡ್ ಹಾಫ್ ಮೇಲೆ ಜನ ಕೊಡ್ತಿರೋ ರಿಯಾಕ್ಷನ್, ಜನ ಕೊಡ್ತಿರೋ ಪ್ರೀತಿ ಅಂಜಲಿ ಪಾತ್ರಕ್ಕೆ ಇವಾಗ ಬಂದಂಗೆ ಆಗಿದೆ. ಸೊ ತುಂಬಾ ಖುಷಿ ಆಗುತ್ತೆ. ನಮ್ಮೂರು ಸಿನಿಮಾ ಆದ್ಮೇಲೆ ಇಂಥದ್ದೊಂದು ಕ್ಯಾರೆಕ್ಟರ್ ಬೇಕು ಅಂತ ಹುಡುಕಾಡ್ತಾ ಇದ್ರಿ. ಈ ಕ್ಯಾರೆಕ್ಟರ್ ಎಷ್ಟು ಕೊಟ್ಟಿದೆ ಅಂತ? ನಾನು ಆ್ಯಕ್ಚುಲಿ ನನ್ನ ಮೊದಲೇ ಸಿನಿಮಾ ಆದಮೇಲೆ ಆಲ್ಮೋಸ್ಟ್ 2-3 ವರ್ಷ ಬ್ರೇಕ್ ಆಗಿತ್ತು. ನನಗೆ ಸಿನಿಮಾ ಯಾವುದೂ ತೊಗೊಂಡಿದ್ದಿಲ್ಲ. ಈ ಥರ ಒಂದು ಗಟ್ಟಿಯಾಗಿರೋ ಪಾತ್ರ ಜೊತೆಗೆ ಜನಗಳಿಗೆ ಡಿಸಪಾಯಿಂಟ್ ಮಾಡದಿರೋ ಥರ ಬರಬೇಕು ಅಂತ ತುಂಬ ಕಷ್ಟಪಟ್ಟಿದ್ದೆ. ಆ್ಯಂಡ್ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಇಷ್ಟಪಟ್ಟು ಮಾಡಿರೋದಕ್ಕೆ ಅದು ತೆರೆ ಮೇಲೆ ಕಾಣಿಸ್ತಾ ಇದೆ. ಆ್ಯಂಡ್ ಜನಕ್ಕೆ ತುಂಬ ಇಷ್ಟ ಆಗಿರೋದು ನನಗೆ ಅದೊಂಥರ ಬ್ಲೆಸ್ಸಿಂಗ್ ಥರ. ಆ್ಯಂಡ್ ಈ ಒಂದು ಸೆಲೆಬ್ರೇಷನ್ಗೋಸ್ಕರ ನಾನು ತುಂಬ ವೇಟ್ ಮಾಡ್ತಿದ್ದೆ. ಆಕ್ಚುಲಿ ಅದೇ ಹೇಳ್ತಿದ್ದೀನಲ್ಲ, ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದಂಥ ಒಂದು ತೂಕ ಇದೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಡೈರೆಕ್ಟರು ತುಂಬ ಒಂದೊಂದು ಎಳೆನೂ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ. ಅದಕ್ಕೆ ಜನ ಇವತ್ತು ಇಷ್ಟು ಕನೆಕ್ಟ್ ಆಗಿ ಆ್ಯಂಡ್ ಆ ಸಿನಿಮಾ ಅವ್ರದೇ ಅನ್ನೋ ಥರ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಹುಡುಗರಿಗೆ ಒಂದು ಮಿಡಲ್ ಕ್ಲಾಸ್ ಹುಡುಗರಿಗೆ ಅವ್ರಿಗೆ ಅದು ಕನೆಕ್ಟ್ ಆಗ್ತದೆ. ಸೊ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಲವ್ ಸ್ಟೋರಿ ನೀವು ಹೇಳಿದಾಗೆ ಒಂದು ಕಮರ್ಷಿಯಲ್ ಸಿನಿಮಾ ಲವ್ ಸ್ಟೋರಿ ತುಂಬ ಕಮ್ಮಿ ಇರುತ್ತೆ. ಬಟ್ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ಎಲಿಮೆಂಟ್ಸ್ಗೂ ತುಂಬ ಜಾಗ ಇದೆ. ಸೊ ಆಬ್ವಿಯಸ್ಲಿ ಜನ ಅದನ್ನ ನೋಡಿ ಇಷ್ಟಪಟ್ಟು ಬರಬೇಕು. ಇವೆಲ್ಲ ರಾಣಿ ಸಿನಿಮಾ ನೋಡಿದ್ದೀರ. ಆ ರಾಣಿಯ ಯಶಸ್ಸಿಗೆ ಒಂದು ಆಧಾರ ಸ್ತಂಭ ಯಾರು ಅಂದರೆ ರಾಘು, ನಮ್ಮೆಲ್ಲ ಪ್ರೀತಿಯ ರಾಘವೇಂದ್ರ ಡಿ ಕೋಲಾರ್, ಇವರೇ ಈ ಸಿನಿಮಾಟೋಗ್ರಫಿ ಮಾಡಿದರು. ಇವರು ಕೆಲಸ ನೋಡಿ ಮೆಚ್ಕೋಬೇಕು ಅಂದರೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು. ನಾಟ್ ಟಿವಿನಲ್ಲೆಲ್ಲ OTT ಪ್ಲಾಟ್ಫಾರ್ಮ್ ಅಲ್ಲ, ಟೋಟಲಿ ಎಂಟರ್ಟೈನ್ಮೆಂಟ್ ಫಿಲ್ಮ್. ನಾವು ಕೊಡುವಂಥ ದುಡ್ಡಿಗೆ ಮೋಸ ಆಗದೇ ಇರುವಂಥ ಒಂದು ಸಿನಿಮಾ ರಾಣಿ. 2-2.5 ವರ್ಷಗಳ ಸತತ ಪರಿಶ್ರಮ ಎಕ್ಸ್ಟ್ರಾ ಟೀಮ್ ಮಾಡಿದ್ದಾರೆ. ನಾನು ಬಹಳ ದಿನ ನಂತರ ಒಂದು ಮಾನಿಷ್ ಬಂದು ಥಿಯೇಟರ್ನಲ್ಲಿ ಕೂತ್ಕೊಂಡು ಆಡಿಯನ್ಸ್ ಜೊತೆಗೆ ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ದೀನಿ. ಲವ್ ಬೇಕಾ ಲವ್ ಇದೆ, ಕಾಮಿಡಿ ಬೇಕಾ ಕಾಮಿಡಿ ಇದೆ, ಆ್ಯಕ್ಷನ್ ಬೇಕಾ ಆ್ಯಕ್ಷನ್ ಇದೆ, ಥ್ರಿಲ್ಲರ್ ಬೇಕಾ ಎಲ್ಲ ಇದೆ. ಸೊ ಈ ಥರ ಒಂದು ಸಿನಿಮಾ, ಈ ಚಿತ್ರ ಬಹಳ ಹಲವಾರು ವರ್ಷಗಳ ಚಿತ್ರಣದಲ್ಲಿದ್ರೂ ಈ ಚಿತ್ರದ ಜೊತೆಗೆ ಒಂದು ಫಸ್ಟ್ ಟೈಮ್ ಫೋಟೋಗ್ರಫಿ ಮಾಡಿದ್ದಾರೆ ರಾಣಿ. ಒಂದು ಸಿನಿಮಾ ನೋಡಿ, ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ, ಟೋಟಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಇದು ಕೊಡುವಂಥ ದುಡ್ಡಿಗೆ ಮೋಸ ಆಗಲ್ಲ. ಗುರುತೇಜ್ ಶೆಟ್ಟಿ ಮತ್ತು ರಾಘವೇಂದ್ರ ಬಿ ಕೋಲಾರ ಕೆಲಸ ನೋಡಬೇಕು ಅಂದರೆ ಥಿಯೇಟರ್ ಮುಂದೆ ಸಿನಿಮಾ ನೋಡಬೇಕು. ನಮಸ್ಕಾರ. ಆ್ಯಕ್ಚುಲಿ ಸ್ಟಿಲ್ ಫೋಟೋಗ್ರಾಫರ್ ಆಗಿ ಸುಮಾರು ಒಂದು 60-70 ಸಿನಿಮಾ ಮಾಡಿದ್ದೆ. ಆ್ಯಕ್ಚುಲಿ ಸಿನಿಮಾಟೋಗ್ರಾಫರ್ ಆಗಿ ಫಸ್ಟ್ ಫಿಲ್ಮು. ನನಗೊಂದು ಡ್ರೀಮ್ ಇತ್ತು. ನಾನು ಸಿನಿಮಾಟೋಗ್ರಫಿ ನನಗೆ ಒಂದು ಕತೆ ಕೇಳಿದ್ರೆ ಕತೆಗೆ ಬೇಕು ಆ ಥರ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಅದೇ ಥರ ಬ್ಯೂಟಿ ಥರ ತೋರಿಸ್ಬೇಕು, ರಗಡ್ ಥರ ತೋರಿಸ್ಬೇಕು, ಒಂದು ಬಿಸ್ನೆಸ್ ಥರ ತೋರಿಸ್ಬೇಕು ಅನ್ನೋ ಡ್ರೀಮ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೆ. ಆ್ಯಕ್ಚುಲಿ ಎಲ್ಲರಿಗೂ ಇಷ್ಟ ಆಗಿದೆ. ನೀವು ಬಂದು ಸಿನಿಮಾ ನೋಡಿ, ತುಂಬ 100% ಇಷ್ಟ ಆಗುತ್ತೆ. ಇದು ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋಂಥ ಸಿನಿಮಾ, ವಲ್ಗಾರಿಟಿ ಇಲ್ಲ, ಎಲ್ಲರೂ ಎಂಜಾಯ್ ಮಾಡೋಂಥ ಸಿನಿಮಾ. ಥಿಯೇಟರ್ ಬಂದು ಸಿನಿಮಾ ನೋಡಿ. ಬಟ್ ನಿಜವಾಗ್ಲೂ ಇದರಲ್ಲಿರೋ ಕಲರ್ಸು ಕಣ್ಣಿಗೆಲ್ಲೂ ನಿಮಗೆ ಹಾನಿ ಉಂಟು ಮಾಡಲ್ಲ. ತುಂಬ ನೀಟಾಗಿದೆ. 100% ಸಿನಿಮಾ ಬಂದು ಥಿಯೇಟ್ರನ್ನೇ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್ ಜೊತೆ ಒಂದಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಆಗ್ತದೆ ಅನುಭವ ಎಷ್ಟು ಸಾರ್ಥಕ ಸಿಕ್ತು ಈ ಸಿನಿಮಾಗೆ. ಈ ಥರದ ಸ್ಟಡಿ ಮಾಡಬೇಕಾದ್ರೆ ತೆರೆಯಿಂದ ಯಾವ KGF ಸಿನಿಮಾದ ಬ್ಯಾಕ್ಗ್ರೌಂಡ್ ಹೋಗ್ತಾ ಇರುತ್ತೆ. ಆ್ಯಕ್ಚುಲಿ ನಾನು ಯಶಣ್ಣನ ಜೊತೆ ಒಂದು 10 ವರ್ಷ ಜರ್ನಿ ಮಾಡಿದ್ದೀನಿ. ಒಂದು 10 ವರ್ಷ ಅವ್ರ ಜೊತೆ ಎಲ್ಲ ಸಿನಿಮಾ ಆಲ್ಮೋಸ್ಟ್ ಯಶಣ್ಣನ 90% ಎಲ್ಲ ಸಿನಿಮಾಗಳಿಗೂ ನಾನೇ ಫೋಟೋಗ್ರಾಫರ್. ಲಾಸ್ಟ್ ರಾಜಧಾನಿಯಿಂದ ಹಿಡಿದು ಈಗ KGF 2ವರೆಗೂ ನಾನು ಫೋಟೋಗ್ರಾಫರಾಗಿ ಕೆಲಸ ಮಾಡಿದೆ. ಆದರೆ ಆ್ಯಕ್ಚುಲಿ ಅವ್ರು ಹೇಳ್ತಿದ್ದು, ಅವ್ರು ನೋಡ್ತಿದ್ದು ನನಗೆ ಪ್ರತಿಯೊಂದು ಫ್ರೇಮಲ್ಲೂ ನನಗೆ ಅವರೇ ಕಾಣಿಸ್ತಿದ್ರು. ಯೂಶಲಿ ಹೇಳ್ಬೇಕಂದ್ರೆ ನಾನಿಲ್ಲಿ ಕಿರಣ್ ರಾಜ್ನ ನೋಡಿಲ್ಲ, ಎಷ್ಟು ನೋಡ್ಕೊಂಡು ಕೆಲಸ ಮಾಡಿರೋದು. ಯಶಣ್ಣನೇ ನನಗೆ ಪ್ರತಿ ಫ್ರೇಮಲ್ಲಿ ಕಾಣಿಸ್ಬೇಕಂತ, ಆ ಥರ ತೋರಿಸ್ಬೇಕಂತ ತೋರಿಸಿರೋದು. ನಿಮ್ಗೆ ಕಾಣುತ್ತೆ ಆ್ಯಕ್ಚುಲಿ ನೋಡ್ಬೇಕಂದ್ರೆ. ಅದು ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ. ಪ್ರತಿಯೊಬ್ಬರು ನೋಡಿ. 100% ಒಳ್ಳೆ ಸಿನಿಮಾ. ಮಿಸ್ ಮಾಡ್ಕೊಂಡ್ರೆ ನಿಮ್ಗೆ 100%